ಕರ್ನಾಟಕದಲ್ಲಿ ಇರುವಂತಹ ಗಾಣಿಗ ಬಂಧುಗಳಿಗೆ ನಿಮ್ಮ ಆನಂದ್ ಕೆ ಮಂಡ್ಯ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಯಾರ್ಯಾರು ಈ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಸಮಾಜದ ಬಂಧುಗಳು ಲೈವ್ ನೋಡ್ತಿದ್ದೀರಿ, ತಪ್ಪದೆ ಶೇರ್ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ಸಮಾಜ ಸಂಘಟನೆಗೆ ಸ್ಫೂರ್ತಿ ತುಂಬಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದುಕೊಂಡು ಕೇಳ್ಕೊಳ್ತಿದ್ದೇವೆ. ಬಂಧುಗಳೇ, ಇಂದು ಹುಬ್ಬಳ್ಳಿಯಲ್ಲಿ ಅಖಿಲ ಭಾರತ ಗಾಣಿಗರ ಸಂಘ ಅಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತಿದೆ ಹಾಗೂ ಅಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ. ಬಹಳ ಸಂತೋಷಕರ ವಿಚಾರ. ಬಂಧುಗಳೇ, ನಾನು ಅಖಿಲ ಭಾರತ ಗಾಣಿಗರ ಸಂಘದ ಅಜೀವ ಸದಸ್ಯನಾಗಿ 2018ರಲ್ಲಿ ನಾನಾಗಿದ್ದೇನೆ. ಈ ಕಾರಣಾಂತರದಿಂದ ನಾನು ಇವತ್ತು ಆ ಸಭೆಗೆ ಬಂದಿಲ್ಲ, ಗೈರಾಗಿದ್ದೇನೆ. ಆದರೂ ಈ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಅನಿಸಿಕೆಗಳನ್ನು ಎಲ್ಲ ನಾಯಕರಿಗೂ ತಿಳಿಸುತ್ತಿದ್ದೇನೆ, ಹಾಗೆ ಎಲ್ಲ ಪದಾಧಿಕಾರಿಗಳಿಗೂ ತಿಳಿಸುತ್ತಿದ್ದೇನೆ, ಹಾಗೂ ನಮ್ಮ ಸಮಸ್ತ ಕರ್ನಾಟಕ ಗಾಣಿಗ ಬಂಧುಗಳಿಗೂ ಈ ಸಾಮಾಜಿಕ ಜಾಲತಾಣದ ಮುಖಾಂತರ ತಿಳಿಸುತ್ತಿದ್ದೇನೆ. ಬಂಧುಗಳೇ, ನಾನು ಹೇಳೋದೊಂದು ಏನು ವಿಚಾರಪ್ಪ ಅಂದರೆ, ಯಾರೇ ಒಬ್ಬರು ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಮಟ್ಟದ ಪದಾಧಿಕಾರಿಗಳಾಗುವವರು ಯಾವುದೇ ಒಂದು ಪಕ್ಷದಲ್ಲಿ ಇರಬಾರದು. ನಾನು ಕಾಂಗ್ರೆಸ್ ಪಕ್ಷ, ನಾನು ಬಿಜೆಪಿ ಪಕ್ಷ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ನಾನು ಬಿಜೆಪಿ ಪಕ್ಷದ ಅಧ್ಯಕ್ಷ, ನಾನು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಎಂಬುದು ಇರಬಾರದು. ಅವರು ಯಾವುದೇ ಪಕ್ಷಕ್ಕೆ ಸೀಮಿತವಿಲ್ಲದೆ ಗಾಣಿಗ ಸಮಾಜದ ಸಂಘಟನೆಗಾಗಿ ಮೀಸಲಿರಬೇಕು. ಅಂತ ಪದಾಧಿಕಾರಿಗಳನ್ನು ದಯಮಾಡಿ ಆಯ್ಕೆ ಮಾಡಬೇಕಂತ ನಾನು ಈ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗೂ ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿರಬೇಕು, ನಮ್ಮ ದೊಡ್ಡ ದೊಡ್ಡ ಮಹನೀಯರಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲವರೇ, ಬಿಜೆಪಿಯಲ್ಲವರೇ, ಎಲ್ಲ ಪಕ್ಷದಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಜಾಗವನ್ನು ತೆಗೆದುಕೊಂಡು ಈ ಅಖಿಲ ಭಾರತ ಗಾಣಿಗರ ಸಂಘದ ಕಚೇರಿಯನ್ನು ಪ್ರಾರಂಭ ಮಾಡಿದ್ರೆ ಬಹಳ ಉತ್ತಮ ತಾನೇ. ಯಾಕೆಂದ್ರೆ ಎಲ್ಲರೂ ಬೆಂಗಳೂರು ಅಂದ್ರೆ ಹೃದಯ ಭಾಗ. ಆ ಹೃದಯ ಭಾಗದಲ್ಲಿ ಒಂದು ಕಚೇರಿ ಮಾಡಿದಾಗ ದೊಡ್ಡ ದೊಡ್ಡ ನಾಯಕರವ್ರೆ, ನಿಮಗೆ ಗೊತ್ತು, ಸಚಿವರಾದರವ್ರೆ, ಎಂಪಿಗಳವ್ರೆ. ಇವತ್ತು ಆ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಈಗ ಎಂಪಿಗಳು ಭಾಗಿಯಾಗವ್ರೆ, ಮಾಜಿ ಮಿನಿಸ್ಟ್ರುಗಳು, MLAಗಳು, MLCಗಳು ಪ್ರತಿಯೊಬ್ಬರು ಭಾಗಿಯಾಗಿದ್ದಾರೆ ಸಭೆಯಲ್ಲಿ. ಇವತ್ತು ನಡೆಯುತ್ತಿರುವ ಹುಬ್ಬಳ್ಳಿಯಲ್ಲಿ ಅಖಿಲ ಭಾರತ ಗಾಣಿಗರ ಸಂಘದ ಪದಾಧಿಕಾರಿಗಳು ಆಯ್ಕೆಯಾಗುತ್ತಿರುವ ಈ ಸಭೆ ನಡೆಯುತ್ತಿರುವ ಸ್ಥಳದಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ನೀವೆಲ್ಲರೂ ಒಗ್ಗೂಡಿ ಒಂದು ಬೆಂಗಳೂರಿನ ಒಂದು ಜಾಗವನ್ನು ತೆಗೆದುಕೊಂಡು ಅಖಿಲ ಭಾರತ ಗಾಣಿಗರ ಸಂಘದ ಕಚೇರಿ ಮಾಡಬಹುದಲ್ಲ, ಪ್ರಾರಂಭ ಮಾಡಬಹುದಲ್ಲ, ಸರ್ಕಾರದಿಂದ ಯಾವ್ದಾದ್ರು ಒಂದು ಜಾಗವನ್ನು ಮಂಜೂರು ಮಾಡಿಸಬಹುದಲ್ಲ. ಯಾಕೆ ಈ ಕೆಲಸವನ್ನು ಯಾರು ಮಾಡ್ತಾ ಇಲ್ಲ? ಯಾಕೆ ಇದೊಂದು ಯುವಕರುಗಳು ಸಮಾನತೆ ಹೋರಾಟಗಳು ಮಾಡುವಾಗ ಯಾವುದೇ ರಾಜಕಾರಣಿಗಳು ಬೆಂಬಲ ಕೊಡಬೇಕು? ಅದು ಮಾಡಲ್ಲ. ಆದ್ರಿಂದ ಅಖಿಲ ಭಾರತ ಗಾಣಿಗರ ಸಂಘದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುತ್ತಿರುವಂತಹ ಎಲ್ಲ ನನ್ನ ರಾಜಕೀಯ ನಾಯಕರುಗಳಿಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೇವೆ. ಯಾವುದೇ ಒಂದು ಪಕ್ಷಕ್ಕೆ ಅಧ್ಯಕ್ಷವಾಗಿರುವಂತಹ ಗಾಣಿಗರನ್ನು ಗಾಣಿಗ ಸಮಾಜ ಅಧ್ಯಕ್ಷರಾಗಿ ಮಾಡಬೇಡ್ರಿ, ಪದಾಧಿಕಾರಿಗಳನ್ನಾಗಿ ಮಾಡಬೇಡ್ರಿ. ಹಾಗೂ ವಯಸ್ಸಾದವರಿಗೆ ನೀವು ಅಧಿಕಾರಗಳನ್ನು ಕೊಡಬೇಡ್ರಿ. ಯುವಕರುಗಳು ಕಟ್ರಿ, ಎಲ್ಲರೂ ಒಂದೇ ಎಂಬುವಂತ ಯುವಕರುಗಳು ಕಟ್ರಿ, ಸಮಾನತೆಯಲ್ಲಿ ಹೋರಾಟ ಮಾಡುವಂತ ಯುವಕರು ಕಟ್ರಿ, ಇಡೀ ಸಮಸ್ತ ಕರ್ನಾಟಕದಲ್ಲಿ ಗಾಣಿಗರು ಒಂದೇ ಎನ್ನುವಂತ ಯುವಕರು ಕಟ್ರಿ. ಸಮಸ್ತ ಕರ್ನಾಟಕದಲ್ಲಿ ಗಾಣಿಗರು ಯಾವುದೇ ಒಳಪಂಗಡವಿಲ್ಲ, ನಾವೆಲ್ಲ ಒಂದೇ ಗಾಣಿಗರು ಎಂಬುವಂತಹ ಮನಸ್ಥಿತಿ ಇರುವಂತಹ ನಾಯಕರಿಗೆ ನೀವು ಅಧಿಕಾರವನ್ನು ಪಟ್ಟದ ಕಟ್ರಿ. ಆಗ ಸಮಾಜನ ಉದ್ಧಾರ ಆಗ್ತದೆ, ಸಮಾಜ ಅಭಿವೃದ್ಧಿ ಹೊಂದುತ್ತದೆ. ಹಾಗೂ ನಮ್ಮ ಸಮಾಜದ ರಾಜಕಾರಣಿಗಳೇ ಅನ್ಯಾಯವಾದಾಗ ಯಾವುದೇ ಪಕ್ಷ ಭೇದವಿಲ್ಲದೆ ಹೋರಾಟ ಮಾಡೋ ಒಂದು ಶಕ್ತಿ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಕೆಲಸವನ್ನು ಮಾಡಬೇಕು. ದಯಮಾಡಿ ಬಂಧುಗಳೇ, ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿದ್ದೇನೆ. ಯಾಕೆಂದ್ರೆ ನನಗೂ ಅಧಿಕಾರ ಇದೆ, ನಾನೊಬ್ಬ ಗಾಣಿಗ, ಹಾಗೂ ಸಂಘದಲ್ಲಿ ನಾನು ಒಬ್ಬ ಅಜೀವ ಸದಸ್ಯತ್ವ ಹೊಂದಿದ್ದೇನೆ. ಆದ್ದರಿಂದ ನಾನು ಕೇಳ್ತಿದ್ದೇನೆ, ನಾನು ಮತ್ತೊಂದೇನು ಕೇಳ್ತಾ ಇಲ್ಲ, ಬೇಡಿಕೆ ಇಡ್ತಾ ಇಲ್ಲ. ಅಖಿಲ ಭಾರತ ಗಾಣಿಗರ ಸಂಘವು ಬೆಂಗಳೂರಿನಲ್ಲಿ ಒಂದು ಕಚೇರಿ ಆಗಬೇಕು. ದೊಡ್ಡ ದೊಡ್ಡ ನಾಯಕರಿದ್ದೀರಿ ರಾಜಕಾರಣಿಯಲ್ಲಿ, ಒಳ್ಳೆ ಸಚಿವ ಸ್ಥಾನ ಅನುಭವಿಸ್ತಿದ್ದೀರಿ,
ಹಾಗೂ ಬಿಜೆಪಿಲಿ ಅದ್ಭುತವಾದ ಎಂಪಿಗಳು ಎಲ್ಲ ಇದ್ದೀರಿ. ಬೆಂಗಳೂರ ಹೃದಯ ಭಾಗದಲ್ಲಿ ಒಂದು ಜಾಗವನ್ನು ತೆಗೆದುಕೊಂಡು ಅಖಿಲ ಭಾರತ ಗಾಣಿಗರ ಸಂಘ ಕಾರ್ಯವನ್ನು ಪ್ರಾರಂಭ ಯಾಕೆ ಮಾಡ್ತಾ ಇಲ್ಲ ಇಷ್ಟು ದಿವಸ ಆದ್ರೂ? ಎಲ್ಲ ಸಮುದಾಯದವೇ, ಎಲ್ಲ ಸಮುದಾಯದವರು ಒಂದೇ ಎನ್ನುವವರು ಸಂಘಟನೆ ಮಾಡ್ಕೊಂಡು ಹೋಗ್ತಾವ್ರೆ. ನೀವು ಮಾಡ್ಬೋದಲ್ಲ ಕೆಲಸ, ಯಾಕೆ ಮಾಡ್ತಾ ಇಲ್ಲ? ಆದ್ದರಿಂದ ಬಂಧುಗಳೇ, ನಾವು ಏನಪ್ಪ ಅಂದರೆ ಈ ವ್ಯವಸ್ಥೆಯಲ್ಲಿ ಗಾಣಿಗ ಸಮಾಜದ ಬಂಧುಗಳು ನೋಡಿರಬಹುದು, ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಗಳಿರಬಹುದು, ಈ ಸಂಘಟನೆ ವ್ಯವಸ್ಥೆಗಳಿರಬಹುದು, ಬಹಳ ಬಹಳ ಏನೋ ಅವರ ಏನು ನಿಯತ್ತಾಗಿ ದುಡಿಯೋರಿಗೆ ಒಂದು ಬೆಲೆ ಕೊಡಲ್ಲ, ನಿಯತ್ತಾಗಿ ಒಂದು ಸಮಾಜ ಕಟ್ಟೋರಿಗೆ ಬೆಲೆ ಕೊಡಲ್ಲ, ಒಂದೇನೋ ಅಗೌರವಗಳು ತೋರ್ತಾರೆ. ಆದರೂ ಚಿಂತೆ ಮಾಡಬಾರ್ದು. ಸಮಾಜವನ್ನು ನಾವು ಕಟ್ಟುತ್ತೇವೆ, ಸಮಾಜದ ಪರವಾಗಿ ನಾವು ನಿಲ್ತೀವಿ ಅನ್ಕೊಂಡು ಸಮಾಜದ ಸಂಘಟನೆಯನ್ನು ಮಾಡಬೇಕು. ನಮ್ಗೆ ಅವ್ರ ಗೌರವ ಕೊಡ್ತಾ ಇಲ್ಲ, ನಮ್ಗೆ ಈ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾ ಇಲ್ಲ, ನಮಗೆ ನಮ್ಮ ಸಮುದಾಯದವ್ರು ನಮ್ಮ ಜೊತೆ ಬರ್ತಾ ಇಲ್ಲ ಅಂತ ನಾವು ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು. ನಾವು ಸಮುದಾಯದಲ್ಲಿ ಹುಟ್ಟಿದ್ದೇವೆ, ಎಲ್ಲರೂ ಸಮುದಾಯದ ಸಂಘಟನೆಗಳು ಬೇರೆ ಬೇರೆ ಸಮುದಾಯದವ್ರು ಮಾಡ್ತಿದ್ದಾರೆ, ನಾವು ಅದೇ ರೀತಿ ನಾವು ಮಾಡೋಣ. ಒಳಪಂಗಡವನ್ನು ಮರೆಯೋಣ, ನಾವೆಲ್ಲ ಗಾಣಿಗರನ್ನೋಣ. ನಾವು ಯಾರೇ ನಮ್ಗೆ ನೋವು ಕೊಟ್ಟರು ನಮ್ಮ ಸಮಾಜಕ್ಕೆ ನಾವು ನೋವು ಕೊಡುವ ಕೆಲಸ ಮಾಡಬಾರ್ದು. ಆ ನಿಟ್ಟಿನಲ್ಲಿ ನಾವು ಹೋಗ್ಬೇಕು ಎಂಬುದನ್ನು ನಾವೆಲ್ಲರೂ ಅರಿಯಬೇಕು. ಆ ರೀತಿ ನಾವು ಸಂಘಟನೆ ಮಾಡಬೇಕು. ಆದ್ದರಿಂದ ಅಖಿಲ ಭಾರತ ಗಾಣಿಗರ ಸಂಘದಲ್ಲಿ ನಡೆಯುತ್ತಿರುವಂತಹ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಉತ್ತಮವರನ್ನು ಆಯ್ಕೆ ಮಾಡ್ರಿ, ಸಮಾನತೆಯವರನ್ನು ಆಯ್ಕೆ ಮಾಡಿ. ಆಗ ಯಾರೇ ಒಬ್ರು ದೂರವಾಣಿ ಕರೆ ಮಾಡಿದ್ರು ಸ್ವೀಕರಿಸಿ, ನಾನು ಸಿದ್ಧ, ಹೋರಾಟ ಆಗಲಿ ಏನೇ ಆಗಲಿ ಒಳ್ಳೇದಕ್ಕೆ ನಾನು ಬರ್ತೀನಿ ಅನ್ಬೇಕು ಅಂತ ಅಧ್ಯಕ್ಷರುಗಳಿಗೆ ನೀವು ದಯಮಾಡಿ ಆಯ್ಕೆ ಮಾಡ್ರಿ. ಯಾವುದೇ ರಾಜಕೀಯದಲ್ಲಿ ಇರಬಾರ್ದವರು, ಯಾವುದೇ ಕಾಂಗ್ರೆಸ್ ಪಕ್ಷ ಇರಬಹುದು, ಬಿಜೆಪಿ ಪಕ್ಷ ಇರಬಹುದು, JDS ಪಕ್ಷ ಇರಬಹುದು, ಇನ್ಯಾವುದೋ ಬೇರೆ ಪಕ್ಷ ಇರಬಹುದು, ಆ ಪಕ್ಷದಲ್ಲಿ ಒಂದು ಅಧ್ಯಕ್ಷರ ಸ್ಥಾನಗಳನ್ನು ತೆಗೆದುಕೊಂಡಿರಬಾರದು. ಅಂಥವರನ್ನು ಆಯ್ಕೆ ಮಾಡಿದಾಗ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗ್ತದಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನನ್ನ ಮಾತಿನಲ್ಲಿ ಒಂದಷ್ಟು ಜನಕ್ಕೆ ಬೇಜಾರಾಗ್ಬೋದು, ಒಂದಷ್ಟು ಜನಕ್ಕೆ ಒಳ್ಳೇದಾಗ್ಬೋದು, ನನಗೆ ಗೊತ್ತಿಲ್ಲ. ಇಡೀ ಯಾವುದು ಸಮುದಾಯದಲ್ಲಿ ಯುವಕರಿಗೆ ಒಂದು ಬೆಲೆ ಇರ್ತದೋ, ಯಾವುದೇ ಒಂದು ಸಮುದಾಯದಲ್ಲಿ ಯುವಕರಿಗೆ ಒಂದು ಒಳ್ಳೆಯ ಸ್ಥಾನಮಾನಗಳು ಇರ್ತದೋ ಅಂತ ಸಮುದಾಯ ಯಾವತ್ತೂ ಸೋಲುವುದಿಲ್ಲ. ಅಂತ ಸಮುದಾಯ ಎಂದಿಗೂ ಹೋರಾಟದಲ್ಲಿ ಮುಂದಿರ್ತದೆ. ಅಂತ ಸಮುದಾಯ ಯಾವಾಗಲೂ ಯುವಕರಿಗೆ ಬೆಂಬಲ ಕೊಡುವಂತಹ ಸಮುದಾಯಗಳು ಅದ್ಭುತವಾಗಿ ಸಂಘಟನೆಗಳಾಗ್ತವೆ. ಯುವಕರುಗಳು ಪದಾಧಿಕಾರಿಗಳಾದಾಗ ಇಡೀ ರಾಜ್ಯದಲ್ಲಿ ಯಾವುದೇ ನಮ್ಮ ಗಾಣಿಗ ಸಮಾಜಕ್ಕೆ ಅನ್ಯಾಯವಾದಾಗ ಸಿಡಿದೇಳುವ ಶಕ್ತಿ ಯಾರಿಗಪ್ಪ ಇದೆ ಎಂದರೆ ನಮ್ಮ ಗಾಣಿಗ ಸಮಾಜದ ಯುವಕರಿಗಿರ್ತದೆ. ಅಂತ ಯುವಕರುಗಳಿಗೆ ಸ್ಥಾನಮಾನ ಕಟ್ಟಬೇಕು, ಆಗ ನಮ್ಮ ಸಮಾಜ ಅಭಿವೃದ್ಧಿ ಹೊಂದುತ್ತದೆ. ಯಾರೋ ಒಬ್ರು ನಮ್ಮ ಸಮಾಜದ ಒಬ್ಬ ಹಿಂಬಾಲಕರಿಗೆ, ಒಬ್ಬ ಶಾಸಕರ ಹಿಂಭಾಗಲಿರೋರಿಗೆ, ಅವ್ರ ಪರವಾಗಿರೋರಿಗೆ, ಇವ್ರ ಪರವಾಗಿರೋರಿಗೆ ಅಂತಾರೆ. ಏನಾರ ಒಂದು ನೀವು ಅಧ್ಯಕ್ಷಗಿರಿ, ಒಂದು ಕಾರ್ಯಾಧ್ಯಕ್ಷಗಿರಿ, ಒಂದು ಪದಾಧಿಕಾರಿಯನ್ನು ನೀವು ಕಟ್ಟಲು ಹೊರಟ್ರೆ ಸಮಾಜ ಯಾವತ್ತೂ ಉದ್ಧಾರ ಆಗಲ್ಲ. ಸಮಾಜವನ್ನು ಸುಧಾರಣೆ ಮಾಡುವಂತಹ ನಾಯಕರನ್ನು ನೀವು ಅಧ್ಯಕ್ಷರಾಗಿ ಮಾಡಬೇಕು, ಪದಾಧಿಕಾರಿಗಳನ್ನು ಮಾಡಬೇಕು. ಸಮಾಜದ ಜನಗಳನ್ನು ಸಮಾನತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ ಈ ಯಾರು ಇದ್ದಾರೋ ಅಂಥವರನ್ನು ನೀವು ಪದಾಧಿಕಾರಿಗಳಾಗಿ ಮಾಡಬೇಕು. ಹಾಗೂ ಯಾವುದೇ ಒಂದು ಒಳ್ಳೆಯ ವಿಚಾರದಲ್ಲಿ, ಯಾವುದೇ ಒಂದು ಗಾಣಿಗ ಸಮಾಜ ಹಲವಾರು ಸಂಘಟನೆಗಳಿದ್ದಾವೆ, ಆ ಸಂಘಟನೆಗಳು ಒಳ್ಳೆಯ ವಿಚಾರದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಾಗ ಅಪಸ್ವರಗಳನ್ನು ನುಡಿಯದೆ ಅದು ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಅಂತ ಕೈ ಜೋಡಿಸುವಂಥವ್ರನ್ನ ಅಧ್ಯಕ್ಷರಾಗಿ ಮಾಡಬೇಕು. ಆಗ ಸಮಾಜ ಅಭಿವೃದ್ಧಿ ಹೊಂದುತ್ತದೆ, ಹಾಗೂ ಸಮಾಜದ ಬಡತನದಲ್ಲಿರುವಂತಹ ಜನಗಳು ಅಭಿವೃದ್ಧಿವಂತರೇ. ಆ ನಿಟ್ಟಿನಲ್ಲಿ ಅಖಿಲ ಭಾರತ ಗಾಣಿಗರ ಸಂಘ ಹುಬ್ಬಳ್ಳಿ ಮುನ್ನುಗ್ಬೇಕಂತ ನಾನು ಕೇಳ್ಕೊತಿದ್ದೇನೆ. ಹಾಗೂ ಬಂಧುಗಳೇ, ಇದು ನಿರಂತರವಾಗಿ ಮಾತಾಡ್ತಿದ್ದೇನೆ. ಯಾಕೆ ಈಗ ನಿರಂತರವಾಗಿ ಮಾತಾಡ್ತಿದ್ದೀವಿ ಅಂದರೆ, ನಮ್ಮ ಅಲ್ಲಿ ಯಾರು ಹುಬ್ಬಳ್ಳಿಯಲ್ಲಿ ಇದ್ದೀರಿ ದಯಮಾಡಿ ಪ್ರಶ್ನೆಗಳನ್ನು ಮಾಡಿ, ಪ್ರಶ್ನೆ ಮಾಡಿ ಕೇಳಿ. ಆ ಸ್ಥಳದಲ್ಲಿರುವಂತಹ ಬಂಧುಗಳು ದಯಮಾಡಿ ಕೈ ಮುಗಿದು ಕೇಳ್ತೀನಿ, ಧೈರ್ಯವಾಗಿ ಪ್ರಶ್ನೆಗಳು ಮಾಡಿ. ಹಾಗೂ ನಮ್ಮ ಗಾಣಿಗ ಸ್ವಾಮೀಜಿಯಲ್ಲಿದ್ದಾರೆ. ಈಗ ಸಚಿವ ಸ್ಥಾನದ ಹೋರಾಟಗಳು ನಡೆಯುವಾಗ ಒಬ್ಬ ನಮ್ಮ ಸ್ವಾಮೀಜಿ ಒಂದು ಹೇಳಿಕೆ ಕೊಡಲಿಲ್ಲ. ನೀವೇ ಆಯ್ಕೆ ಮಾಡಿದ್ರಲ್ಲ ಹುಬ್ಬಳ್ಳಿ ಸಂಘದವರೆಲ್ಲರೂ ಸೇರಿ, ಎಲ್ಲೋದ್ರು ಸ್ವಾಮೀಜಿ ಅಂತ ಪ್ರಶ್ನೆ ಮಾಡ್ರಿ. ಆ ಸ್ವಾಮೀಜಿ ಬರಲಿಲ್ಲ ಅಂದ್ರೆ ಬೇರೆ ಒಬ್ಬರು ಸ್ವಾಮೀಜಿಯನ್ನು ನೀವು ತೆಗೆದುಕೊಂಡು ಮುನ್ನುಗ್ಗಿ. ಯಾವುದೇ ಒಂದು ಸಮುದಾಯದಲ್ಲಿ ಸ್ವಾಮೀಜಿಗಳು ಇರಲೇಬೇಕು. ಆ ಸ್ವಾಮೀಜಿಗಳು ಇಲ್ಲ ಅಂದ್ರೆ ಆ ಸಮಾಜಕ್ಕೆ ಒಂದು ಬೆಲೆ ಇರಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ನೀವು ಮಾಡಬೇಕು. ಜಯಬಸವ ಗುರುಗಳು ನೇರವಾಗಿ ಹೇಳ್ತೀನಿ, ಜಯಬಸವ ಗುರುಗಳು ಎಲ್ಲಿದ್ದಾರೆ? ಮಹಾಸ್ವಾಮಿಗಳು
ಒಂದು ಸಭೆ ಸಮಾರಂಭಕ್ಕೆ ಬರ್ತಾ ಇಲ್ಲ. ಈಗ ನಮ್ಮ ಶಾಸಕರಿಗೆ, ಗಾಣಿಗ ಸಮಾಜದ ಶಾಸಕರಿಗೆ ಅನ್ಯಾಯವಾದಾಗ ಒಂದು ಹೇಳಿಕೆ ಕೊಡೋ ಕೆಲಸ ಮಾಡ್ತಾ ಇಲ್ಲ. ಅಂತ ಸ್ವಾಮಿಗಳು ನಮ್ಗೆ ಹಾಕ್ಬೇಕು, ಸಮಾಜಕ್ಕೆ ಹಾಕ್ಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಅಖಿಲ ಭಾರತ ಗಾಣಿಗರ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುತ್ತಿರುವಂತಹ ಧೀಮಂತ ನಾಯಕರುಗಳೇ, ಸಮಸ್ತ ಕರ್ನಾಟಕದಲ್ಲಿರುವಂತಹ ಗಾಣಿಗರು ಒಂದೇ ಎಂಬುವ ಅಧ್ಯಕ್ಷರನ್ನು ನೇಮಕ ಮಾಡಿ, ಒಳಪಂಗಡವನ್ನು ಮಾತನಾಡುವಂತಹ ಅಧ್ಯಕ್ಷರುಗಳು ನಮಗೆ ಬೇಡ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿರುವ ಗಾಣಿಗರು ನಾವೆಲ್ಲರೂ ಒಂದೇ ಎಂಬುವಂತಹ ಅಧ್ಯಕ್ಷ ನಮಗೆ ಬೇಕು. ಆ ರೀತಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲೇಬೇಕು. ಅದನ್ನು ಬಿಟ್ಟು ನಿಮ್ಗೆ ಇಷ್ಟ ಬಂದವರಿಗೆ ನೀವೇನಾದ್ರೂ ಅಧ್ಯಕ್ಷತನಗಳನ್ನು, ಪದಾಧಿಕಾರಿಗಳನ್ನು ನೀವು ಕೊಟ್ರೆ ಅಂತ ಅಧ್ಯಕ್ಷಗಳು ಪದಾಧಿಕಾರಿಗಳಿಗೆ ನಾವು ಧಿಕ್ಕಾರ ಹೇಳುವ ಸಂದರ್ಭ ಬರ್ತದೆ. ಅಂತ ಕೆಲಸವನ್ನು ನೀವು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅಂತ ಸಂದರ್ಭವನ್ನು ನೀವು ಮಡಗಿಕೊಳ್ಳಬೇಡಿ. ಸಮಸ್ತ ಕರ್ನಾಟಕದಲ್ಲಿ ಗಾಣಿಗರು ಒಂದಾಗುವಂತಹ ವಿಚಾರವಿರುವಂತಹ ಅಧ್ಯಕ್ಷರುಗಳನ್ನು ನೇಮಕ ಮಾಡಿ, ಪದಾಧಿಕಾರಿಗಳನ್ನು ನೇಮಕ ಮಾಡಿ, ಅದನ್ನು ಬಿಟ್ಟು ನಿಮ್ಮ ಜೊತೆ ತಿರುಗುವಂತಹ ವ್ಯಕ್ತಿಗಳಿಗೆ ನೀವು ಬರೀ ಪದಾಧಿಕಾರಿಗಳು ಕೊಟ್ಟು ಬಡವರನ್ನು ಮರೆತು ಶ್ರೀಮಂತ ರಾಜಕಾರಣಿಗಳು, ಶ್ರೀಮಂತರ ಗಾಣಿಗರನ್ನು ಹಿಂದೆ ಹೋಗುವಂತವರನ್ನು ಅಧ್ಯಕ್ಷಗಳು, ಪದಾಧಿಕಾರಿಗಳನ್ನು ಮಾಡಿದ್ರೆ ಗಾಣಿಗ ಸಮಾಜ ಹಿಂದುಳಿತದೆ. ಇದು ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಳ್ಳಿ, ಬಡತನದಲ್ಲಿರುವ ಗಾಣಿಗರ ಸಂದೇಶ ಅಂತ ತಿಳ್ಕೊಳ್ಳಿ. ಆ ನಿಟ್ಟಿನಲ್ಲಿ ನೀವು ಇಡೀ ಗಾಣಿಗರ, ಬಡತನದಲ್ಲಿರುವ ಗಾಣಿಗರು ಹಾಗೂ ಎಲ್ಲ ನಮ್ಮ ಗಾಣಿಗರ ಬಂಧುಗಳ ಜೊತೆಯಲ್ಲಿ ಕೈ ಜೋಡಿಸುವಂತವರನ್ನು ಅಧ್ಯಕ್ಷರಾಗಿ ಮಾಡಿ, ಪದಾಧಿಕಾರಿಗಳನ್ನಾಗಿ ಮಾಡಿ. ಆಗ ನಿಮಗೂ ಗೌರವ ಇರ್ತದೆ, ಸಮಾಜಕ್ಕೂ ಗೌರವ ಇರ್ತದೆ, ಸಮಾಜನ ಅಭಿವೃದ್ಧಿ ಹೊಂದುತ್ತದೆ. ಅದನ್ನು ಬಿಟ್ಬಿಟ್ಟು ಯಾವುದೋ ಒಬ್ರು ರಾಜಕಾರಣಿಗಳ ಚೇಲಗಳಿಗೆ, ಇಲ್ಲ ಯಾವುದೋ ಶ್ರೀಮಂತರುಗಳ ಚೇಲಗಳಿಗೆ ಏನಾದರೂ ಅಧ್ಯಕ್ಷ ಸ್ಥಾನಗಳು ಹೋದ್ರೆ ಗಾಣಿಗ ಸಮಾಜ ಅಭಿವೃದ್ಧಿ ಕುಂಠಿತ ಆಗ್ತದೆ. ಆಗ ಇಡೀ ಸಮುದಾಯಗಳು, ಬೇರೆ ಬೇರೆ ಸಮುದಾಯಗಳು ಹೋರಾಟಗಳವಲ್ಲ, ಅಂತ ಅಧ್ಯಕ್ಷರುಗಳು ಮುಂದೆ ಗಾಣಿಗ ಸಮಾಜದ ಅಧ್ಯಕ್ಷರುಗಳು ಮುರಿದು ಬೀಳುವ ಪರಿಸ್ಥಿತಿ ಬರ್ತದೆ. ಅದು ನಮಗೆ ಬೇಡ. ಅಂತ ಅಧ್ಯಕ್ಷರುಗಳು ನಮಗೆ ಬೇಡ, ಅಂತ ಪದಾಧಿಕಾರಿಗಳು ನಮಗೆ ಬೇಡ. ಗಾಣಿಗ ಸಮಾಜದ ಅಭಿವೃದ್ಧಿಗೆ ಕುಂಠಿತವಾದಾಗ ರಸ್ತೆಗಿಳಿದು ಹೋರಾಟ ಮಾಡುವಂತಹ ಮಹಾನ್ ಭಾವರು ನಮಗೆ ಅಧ್ಯಕ್ಷರಾಗಬೇಕು. ಪ್ರತಿಯೊಬ್ಬ ಯುವಕರ ಮನಸ್ಸಿನಲ್ಲಿ ಇಂಥ ಅಧ್ಯಕ್ಷ ನಮಗೆ ಬೇಕು 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 ಎಂಬುವಂತಹವರು ನಮಗೆ ಅಧ್ಯಕ್ಷರಾಗಬೇಕು. ಪ್ರತಿಯೊಬ್ಬ ತಾಯಂದಿರ ಎದೆಯಲ್ಲೂ ಇಂಥ ನಮ್ಮ ಮಹಾನ್ ಭಾವ ಹುಟ್ಟಿದ್ದಾನೆ, ಅಧ್ಯಕ್ಷನಾಗಿ ಬಂದಿದ್ದಾನೆ, ಸಮಾನತೆಯಲ್ಲಿ ಕಾಣ್ತಿದ್ದಾನೆ, ಅಂತ ಅಧ್ಯಕ್ಷನಾಗಿ ಮಾಡಿದಂತಹ ಎಲ್ಲಾ ಪುಣ್ಯಾತ್ಮರಿಗೆ ನಮಸ್ಕಾರ ಅನ್ಬೇಕು. ಅಂತ ಅಧ್ಯಕ್ಷ ನಮಗೆ ಬೇಕು. ಅಂತವರನ್ನು ನೀವು ಆಯ್ಕೆ ಮಾಡಬೇಕು. ನೋಡಿರ್ಬೋದು, ಅಧ್ಯಕ್ಷತನ ಮಾಡುವಾಗ ಗದ್ದಲಗಳು, ಅಪಸ್ವರಗಳು 108 ಬರ್ತವೆ. ಅದನ್ನೆಲ್ಲನೂ ಬದಿಗಿಟ್ಟು ನಿಷ್ಠೆಯಲ್ಲಿ ಸಮಾಜ ಕಟ್ಟುವಂತವರನ್ನು ಅಧ್ಯಕ್ಷರಾಗಿ ಮಾಡಿದ್ರೆ ಸಮಾಜ ಅಭಿವೃದ್ಧಿ ಹೊಂದುತ್ತದೆ, ಸಮಾಜ ಅಭಿವೃದ್ಧಿಯ ಕಡೆ ಮುನ್ನುಗ್ಗುತ್ತದೆ. ತಮ್ಮ ಅಭಿವೃದ್ಧಿಯ ಬಗ್ಗೆ ಚಿಂತೆ ಮಾಡುವಂತವರನ್ನು ಅಧ್ಯಕ್ಷರು ಮಾಡಿಬಿಟ್ರೆ ಅವರು ಅಭಿವೃದ್ಧಿವಂತರೇ, ಒಟ್ಟು ಸಮಾಜ ಅಭಿವೃದ್ಧಿ ಹೊಂದುವುದಿಲ್ಲ. ಅಂತವುದು ನಮಗೆ ಬೇಡ. ಸಮಾಜ ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ಶಾಶ್ವತವಾಗಿ ಯಾರು ನಿಲ್ಲುತ್ತಾರೋ, ತಮ್ಮ ಮನೆ ಇರಬಹುದು, ತನ್ನ ಮಠ ಇರಬಹುದು, ತನ್ನ ಕುಟುಂಬ ಇರಬಹುದು, ಎಲ್ಲವನ್ನು ತೊರೆದು ಗಾಣಿಗರಿಗೆ ಅನ್ಯಾಯವಾದಾಗ ಯಾರು ರಸ್ತೆಯ ಬದಿಯಲ್ಲಿ ಬಂದು ತಾನೊಬ್ಬನೇ ಸರಿಯೇ, ನಾನು ಹೋರಾಟ ಮಾಡ್ತೀನಿ, ನೀವೆಲ್ಲರೂ ಕೈ ಜೋಡಿಸಿ ಅಂತ ಯಾರು ನಿಲ್ತಾರೋ ಅವಾಗ ಮಾತ್ರ ಸಮಾಜ ಅಭಿವೃದ್ಧಿ ಹೊಂದುತ್ತದೆ. ಅಂತ ಅಧ್ಯಕ್ಷರು ಬೇಕು ನಮಗೆ. ಅಖಿಲ ಭಾರತ ಗಾಣಿಗರ ಸಂಘದ ಪದಾಧಿಕಾರಿ ಮಾಡುವ ನಿಟ್ಟಿನಲ್ಲಿ ನಿಂತಿದ್ದೀರಿ, ಅಂತ ಅಧ್ಯಕ್ಷರನ್ನು ಆಯ್ಕೆ ಮಾಡಿ. ಆಗ ನಮ್ಮ ಸಮಾಜ ಅಭಿವೃದ್ಧಿ ಹೊಂದುತ್ತದೆ ಅಂತ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇನ್ನು ಹಲವಾರು ಮಹಾನ್ ಭಾವರು ಬಂದಿದ್ದಾರೆ. ಅಲ್ಲಿ ರಾಜಕಾರಣಿಗಳು, ಗದ್ದಿಗೌಡರು ಇರಬಹುದು, ಬೆಳ್ಳುಬ್ಬೀರು ಇರಬಹುದು, ಕೇಳ್ಪಟ್ಟೆ ದೂರವಾಣಿಕರಲ್ಲಿ ಬುಸ್ತೂರ್ ಸಾಹೇಬ್ರು ಇರಬಹುದು, ಸುರೇಶ್ ಸಜ್ಜನರು ಇರಬಹುದು, ಇನ್ನು ಹಲವಾರು ನಾಯಕರುಗಳಿದ್ದಾರೆ. ಅವರಿವರನ್ನದೇ ನೀವೆಲ್ಲರೂ ಸೇರ್ಕೊಂಡು ಬೆಂಗಳೂರಿನ ಹೃದಯ ಭಾಗದಲ್ಲಿ ಸರ್ಕಾರಕ್ಕೆ ಒಂದು ಅರ್ಜಿ ಕೊಟ್ಟು ನಮ್ಗೊಂದಿಷ್ಟು ಜಾಗ ಕೊಡಿ ಅಂದ್ಬಿಟ್ಟು ಜಾಗ ತಗೊಂಡು ಇಷ್ಟು ವರ್ಷಗಳಾದ್ರೂ ಇದು ಅಖಿಲ ಭಾರತ ಗಾಣಿಗರ ಸಂಘದ ಕಚೇರಿಯನ್ನು ನೀವು ಯಾಕೆ ಸ್ಥಾಪನೆ ಮಾಡಲಿಲ್ಲ ಎಂಬುದು ನಮ್ಗೊಂದು ಪ್ರಶ್ನೆಯಾಗಿ ಉಳಿದಿದೆ. ಮಾಡಬೇಕಲ್ಲ. ಈಗೆಲ್ಲ ಇಡೀ 4 ದಿಕ್ಕಲ್ಲಿರುವಂತಹ ಸಮುದಾಯ ಎಲ್ಲಿ ಸೇರ್ತದೆ? ಬೆಂಗಳೂರು ಬರಲೇಬೇಕು.
ಬೆಂಗಳೂರು ಒಂದು ಒಂದು ಎಲ್ಲಾ ಸಮಾನತೆ ಏನಕ್ಕೆ ಅಖಿಲ ಭಾರತ ಗಾಣಿಗರ ಸಂಘಕ್ಕೆ ನಾನು ಅಷ್ಟು ಗೌರವ ಕೊಟ್ಟು ಮಾತಾಡ್ತೇವೆ ಅಂದ್ರೆ ಇಡೀ ಕರ್ನಾಟಕದಲ್ಲಿರುವ ಗಾಣಿಗರು ಒಂದೇ ಎಂದು ಸಂಘಟನೆ ಮಾಡ್ತಿದ್ದೀರಿ. ಆ ವಿಚಾರದಲ್ಲಿ ಇಲ್ಲಿ ಎಲ್ಲಾ ಗಾಣಿಗರು ಬಂದಾಗ ಗೌರವ ಕೊಡುವಂತಹ ಎಲ್ಲರೂ ಸಮಾನತೆ ಕಾಣುವಂತಹ ಕಚೇರಿ ಆಗ್ಬೇಕು ಅಖಿಲ ಭಾರತ ಗಾಣಿಗರ ಸಂಘದ ಕಚೇರಿ ಅಂತ ನಾನು ಇದು ನಮ್ಮ ಫೇಸ್ಬುಕ್ ಮುಖಾಂತರ ಕೇಳ್ಕೊಳ್ತಿರೋದು. ಆ ಕೆಲಸ ಮಾಡಬೇಕು. ದೊಡ್ಡವರಿದ್ದೀರಿ ನೀವು, ನೋಡಿರ್ಬೋದು ಬೆಂಗಳೂರಲ್ಲಿ ಹೃದಯ ಭಾಗದಲ್ಲಿ ಎಲ್ಲ ಸಮುದಾಯದವರು ತಮಗೆ ಬೇಕಾದ ಜಾಗಗಳನ್ನು ಸಿಟಿ ಮಧ್ಯದಲ್ಲೇ ತೆಗೆದುಕೊಂಡಿದ್ದಾರೆ. ನೀವ್ಯಾಕೆ ಕೆಲಸ ಮಾಡಲಿಲ್ಲ? ಅದು ಒಂದು ಪ್ರಶ್ನೆ ಉಳಿತದೆ. ಈಗ ನಿನ್ನೆ ಮೊನ್ನೆ ಎಲ್ಲ ಅಭಿವೃದ್ಧಿ ನಿಗಮ ಸಿಕ್ತು, ಕಚೇರಿ ಸಿಕ್ತು. ಆ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡ್ಲಿಲ್ಲ. ಇಷ್ಟು ಕೋಟಿ ಅನುದಾನ ಕೊಡ್ಬೇಕಂತ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಅದನ್ನೂ ಅರ್ಥ ಮಾಡ್ಕೋಬೇಕು. ಅಭಿವೃದ್ಧಿ ನಿಗಮಕ್ಕೆ ಈಗ 100-200 ಕೋಟಿ ಅನುದಾನ ಕೊಟ್ಟರೆ ಬಡವರಿಗೆಲ್ಲ ಸಾಲ ಸೌಲಭ್ಯ ಸಿಗ್ಬೋದಲ್ಲ, ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ? ನಮ್ಮ ರಾಜಕೀಯ ನಾಯಕರುಗಳು ಇರಬಹುದು, ನಮ್ಮ ರಾಜ್ಯದಲ್ಲಿ ಈಗ ದೊಡ್ಡ ದೊಡ್ಡ ಸಂಘಟನೆಗಾರರು ಅಧ್ಯಕ್ಷರುಗಳು ಇರಬಹುದು, ಯಾಕೆ ಧ್ವನಿಗಳೆತ್ತಾ ಇಲ್ಲ? ಈಗ ನಿಗಮ ಆಯ್ತು, ಕಚೇರಿ ಆಯ್ತು, ಅಧ್ಯಕ್ಷರು ನೇಮಕ ಆದ್ರು. ಆ ನಿಗಮಕ್ಕೆ ಎಷ್ಟು ಕೋಟಿ ದುಡ್ಡು ಬರ್ತಾ ಐತೆ? ಎಷ್ಟು ಕೋಟಿ ದುಡ್ಡು ಕೊಡಿಸ್ಬೇಕು ಸರ್ಕಾರದಿಂದ? ಯಾವ ರೀತಿ ನಾವು ದುಡಿಬೇಕು? ಆಗ ಅಧ್ಯಕ್ಷರ ಜೊತೆ ಕೂತ್ಕೊಂಡು ಸಮಾನತೆಯಲ್ಲಿ ಚರ್ಚೆ ಮಾಡಿ ನಾವು ಮುಂಬರುವ ದಿನಗಳಲ್ಲಿ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೋಟಿ ಅನುದಾನ ತರಬೇಕು, ಆ ನಿಟ್ಟಿನಲ್ಲಿ ಒಂದು ಹೋರಾಟಗಳು ನಡೀತಾ ಇಲ್ಲ, ಆ ನಿಟ್ಟಿನಲ್ಲಿ ಒಂದು ಚರ್ಚೆಗಳು ನಡೀತಾ ಇಲ್ಲ. ಅಂತ ಚರ್ಚೆಗಳು ಒಂದು ಒಳ್ಳೆಯ ಬೆಳವಣಿಗೆ, ಅದು ಆಗ್ಬೇಕಂತ ನಾನು ಈ ಮುಖಾಂತರ ಕೇಳ್ಕೊಳ್ತಿದ್ದೇನೆ. ಬಂಧುಗಳೇ, ಈಗ ನಡೆಯುತ್ತಿರುವ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿದೆ. ಒಳ್ಳೆ ಅಧ್ಯಕ್ಷರುಗಳು ನೇಮಕ ಮಾಡಲಿ, ಒಳ್ಳೆ ಪದಾಧಿಕಾರಿಗಳು ನೇಮಕ ಮಾಡಲಿ ಅಂತ ಭಗವಂತನ ನಾನು ಕೇಳ್ಕೊತೀನಿ. ನಾನು ಹೋಗಲಿಲ್ಲ, ನಂದು ಯಾವುದೋ ಒಂದು ಕಾರ್ಯ ಕೆಲಸದ ನಿಮಿತ್ತ ನಾನು ಆ ಸಭೆಗೆ ಭಾಗಿಯಾಗಲಿಲ್ಲ. ಈ ಸಾಮಾಜಿಕ ಜಾಲತಾಣದಲ್ಲಿ ಈಗ ನಡೀತಾ ಇತ್ತಂತೆ, ಅದಕ್ಕೋಸ್ಕರ ನಮ್ಮದೊಂದು ಅನಿಸಿಕೆ ತಿಳಿಸಿದ್ದೇವೆ. ದಯಮಾಡಿ ಬಂಧುಗಳೆಲ್ಲರೂ ಶೇರ್ ಮಾಡಿ, ಎಲ್ಲ ಮುಖಂಡರು ಗಮನಕ್ಕೆ ಹೋಗುವ ಥರ ಶೇರ್ ಮಾಡ್ರಿ, ನಿಮ್ಮ ಅನಿಸಿಕೆ ತಿಳಿಸ್ರಿ. ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಸಮಾಜ ಕಟ್ಟೋಣ, ಸಮಾಜ ಅಭಿವೃದ್ಧಿ ಶಿಖರಕ್ಕೆ ಕೊಂಡೋಗಲು ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೇನೆ. ಗಾಣಿಗ ಜೈ ಗಾಣಿಗ.